ಹಾಯ್ ನಮಸ್ಕಾರ, ನಾನು ನಿಮ್ಮ ವಿಜಿ ಕನ್ನಡಿಗ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಹೇಮಾವತಿ ಐತಿಹಾಸಿಕ ಸ್ಥಳ. ಇದು 6ನೇ ಶತಮಾನದಲ್ಲಿ ಕಟ್ಟಿರೋಂತಹ ದೇವಸ್ಥಾನ. ಇದು ವೈಭವನ ನೋಡ್ಕೊಬೇಕಂದ್ರೆ ಕಣ್ ತುಂಬ್ಕೊಂಬಿಡಿ. ಯಾಕಂದರೆ ಇದನ್ನು ಈ ಜಾಗ ತುಂಬ ವಿಸ್ಮಯಕರ. ಇದು 5,000 ಎಕರೆ ಜಮೀನು ಈ ದೇವಸ್ಥಾನಕ್ಕೆ ಸೇರ್ಪಡೆ ಆಗಿದೆ. ಕೆಲವರು ಈ ಜಾಗದಲ್ಲಿ ಮೂರ್ತಿಗಳನ್ನ ಹೊಡೆದಾಕಿದ್ದಾರೆ. ನಿಧಿ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ತುಂಬ ಮೂರ್ತಿಗಳನ್ನ ಕೆತ್ತಿರೋದನ್ನ ಆಗಿನ ಕಾಲದಲ್ಲಿ 6ನೇ ಶತಮಾನದಲ್ಲಿ ಕೆತ್ತಿರೋಂತಹ ಕಲೆಗಳನ್ನ ಈಗಿನ ಜನರು ಎಲ್ಲ ಹಾಳು ಮಾಡಾಕಿದ್ದಾರೆ. ಇಲ್ಲಿ ಕೆಲವು ಫುಲ್ಲು ಹಳೆಗನ್ನಡ ಬರೆದಿದ್ದಾರೆ, ಅದು ಅರ್ಥ ಆಗಲ್ಲ. ಎಲ್ಲ ಶಿಲೆಗಳನ್ನೆಲ್ಲ ಹೊಡೆದಾಕಿದ್ದಾರೆ. ನೋಡಿ ಎಷ್ಟು ನಮ್ಮ ಇತಿಹಾಸನ ಹಾಳು ಮಾಡಿದ್ದಾರೆ ಅಂತ. 6ನೇ ಶತಮಾನದಲ್ಲಿ ಅಂದರೆ ಚೋಳರು ಬರ್ತಾರೆ, ಅವರು ಕಾಲದಲ್ಲಿ ಕಟ್ಟಿರೋಂತಹದ್ದು ಶಿಲೆಗಳು ಎಲ್ಲ ಎಷ್ಟು ನೀಟಾಗಿ ಹೊಡೆದಾಕಿದ್ದಾರೆ ಅಂದರೆ ಹೇಳ್ಬಾರ್ದು, ಆ ರೇಂಜಿಗೆ ಹೊಡೆದಾಕಿದ್ದಾರೆ. ಒಳಗಡೆ ನೋಡಿ ನೋಡೋಕ್ಕೆ ಒಂದು ವಿಸ್ಮಯ ಸಾಲದು, ಅಷ್ಟು ನೀಟಾಗಿದೆ. ಎಷ್ಟು ನೀಟಾಗಿರೋದನ್ನೆಲ್ಲ ಎಷ್ಟು ಇದೇ ಹೇಮಾವತಿಗೆ ಸೇರಿದಂತಹ ವಿಗ್ರಹಗಳು ಎಲ್ಲ ಹೊಡೆದಾಕಿದ್ದಾರೆ. ಹಳೆಗನ್ನಡದಲ್ಲಿ ಬರೆದಂತಹ ಪದಗಳು ಎಷ್ಟು ವೈಭವದಿಂದ ಕೂಡಿದೆ ಈ ಸ್ಥಳ. ಇಲ್ಲಿ ಇಂದ್ರಿಣಿ ಇದೆ ನೋಡಿ. ಕೆಲವೊಂದೆಲ್ಲ ಬರೆದಿದ್ದಾರೆ ಇಂಗ್ಲೀಷಲ್ಲೆಲ್ಲ ಬರೆದಿದ್ದಾರೆ. ಒಂಥರ ಮ್ಯೂಸಿಯಂ ಥರ ಮಾಡಿದ್ದಾರೆ ಈ ಜಾಗನ. ಅದ್ಭುತವಾಗಿ ಏನಂದರೆ ಜಸ್ಟ್ ಇದರಲ್ಲೆಲ್ಲ ಏನಂದರೆ ತುಂಬಾ ಹಾಳು ಮಾಡಿದರೆ ಈ ಶಿಲೆಗಳನ್ನ ಹಾಳಾಗಿರೋದನ್ನ ಇವರು ಎಲ್ಲ ತುಂಬಾ ಸ್ಟೋರ್ ಮಾಡಿಬಿಟ್ಟು ಈಗಿನ ಜನ್ರೇಷನ್ಗೆ ಆಗಿನ ಕಾಲದಲ್ಲಿ ಕಟ್ಟಿರೋಂತಹ ವಿಗ್ರಹಗಳನ್ನ ಈ ಥರ ಸೇಫಾಗಿ ಇಟ್ಟಿದ್ದಾರೆ. ತುಂಬ ಖುಷಿಯಾಗೋ ವಿಚಾರನೇ ಇಟ್ಟಿರೋದು, ಆದರೆ ತುಂಬ ಬೇಜವಾರ ಅನ್ನೋ ವಿಚಾರ ತೊಗೊಂಡ್ರೆ ಇಲ್ಲಿ ಹೊಡೆದಾಕಿದ್ದಾರೆ. ಬೇಜವಾಬ್ದಾರಿ ಅನಿಸುತ್ತೆ, ಯಾಕೋ ತುಂಬ ಬೇಜಾರಾಗುತ್ತೆ, ಭಾಳ ಬೇಜಾರಾಗುತ್ತೆ. ಯಾಕಂದರೆ ಪ್ರತಿಯೊಂದು ಕಲ್ಲಿನಲ್ಲಿಯೂ ಪ್ರತಿಯೊಂದು ಕಲೆಯನ್ನು ಕೆತ್ತಿರೋದನ್ನೆಲ್ಲ ಹಾಳು ಮಾಡಿದ್ದಾರೆ. ನೋಡಿ ಬಂದೇ ಇರೋ ಏನಂತಂದು ಹಾಕಿದ್ದಾರೆ, ಯಾರು ಹೇಳಿದ್ರು? ಅಲ್ಲಿ ಹಾಕಿರೋರಾದ್ರೂ ಹೇಳ್ಬೋದಾಗಿತ್ತಲ್ಲ ನಮಗೆ. ಅವ್ರು ನೋಡಿದ್ರು ಎಲ್ಲ ಎಷ್ಟು ಹಾಳು ಮಾಡಿದಾರಲ್ವಾ. ಎಲ್ಲಿ ಫೋಟೋದು ತೀಯರ್ ಹಾಲ. ಏನು ನಾವೇನು ಮತ್ತೆ ಗೆಣಸು ಕೀಳಕ್ಕೆ ಬಂದಿದ್ವೇನಲ್ಲಿ? ಏನು ಮತ್ತೆ ನಾವೇನು ಶೋಕಿಗೆ ಬಂದಿದ್ವಾ? ದೇವಸ್ಥಾನ ನೋಡ್ಬಿಟ್ಟು ಎಲ್ಲರಿಗೂ ತೋರಿಸ್ಬೇಕಂತಂದೆ. ಹಾಕ್ಲಿ ಬಿಡು, ಏನು ಬಿಡಲೇ. ನೋಡ ಎಷ್ಟು ವಿಗ್ರಹನ, ಭಾಳ ಬೇಜಾರಾಗುತ್ತೆ. ಎಷ್ಟು ನೀಟಾಗಿರೋ ಅಂತಹ ವಿಗ್ರಹಗಳನ್ನೆಲ್ಲ ಹೆಂಗೆ ಹೊಡೆದಾಕಿದ್ದಾರೆ ನೋಡು. ಇಲ್ಲ 6ನೇ ಲೇದು ಅಂತ ಹಾಕಿರಲ್ಲ, ಯಾಕೆ ತೆಗಿತೀಯ? ಅವ್ರು ಕೇಳಿದ್ರೆ ಅಲ್ಲೇ ಡಿಲೀಟ್ ಮಾಡ್ತೀನಿ, ಬಾರ ಯಾಕೆ ಟೆನ್ಷನ್ ಅಂತ ಅಂತೀಯ. ಇವತ್ತು ಏನಂದರೆ ಇಲ್ಲಿ ಕರ್ನಾಟಕನ ಆಂಧ್ರದಲ್ಲೇ ಅಲ್ವಾ ಇರೋದು. ಅದು ಒಂದು ಸ್ವಲ್ಪ ಕನ್ನಡನೂ ಇರ್ಬೋದಾಗಿತ್ತು ಅನಿಸುತ್ತೆ. ಯಾಕಂದರೆ ಇಲ್ಲಿ ಕನ್ನಡ ಅನ್ನೋ ಪದನೇ ತೋರಿಸಿಲ್ಲ ಯಾವುದ್ರಲ್ಲೂ. ನೋಡು ಎಷ್ಟಕ್ಕೊಂದು ಶಿಲೆಗಳನ್ನ ಯಾವ ಥರ ಸ್ಟೋರ್ ಮಾಡಿದ್ದಾರೆ ಅಂತಂದ್ರೆ. ಏನಲ್ಲಿ ರೋಮಾಂಚನ ಅನಿಸುತ್ತೆ ಈ ಜಾಗ. ಇಷ್ಟಕ್ಕೊಂದು ವೈಭವ ತುಂಬಿತ್ತೇನೋ. ಇದು ನಮಗೆ ಉಲ್ಟಾ ಅನಿಸ್ಬೋದು ಏನೋ. ಅದು ಬಂದ್ಬಿಟ್ಟು ಆನೆ ಮೇಲೆ ಯುದ್ಧ ನಡೀತಿದ್ದಂತಹದ್ದನ್ನು ತೋರಿಸಿರೋದು. ನೋಡು ಇದೇನೋ ತುಂಬಾ ಇತಿಹಾಸ ಇದೆ ಕಣ ಇದ್ರ ಬಗ್ಗೆ. ಅದು ಉಲ್ಟಾ ಅನಿಸುತ್ತೆ, ನಮಗೆ ನೋಡಿದವ್ರಿಗೆ ಉಲ್ಟಾನೇ. ನೋಡು ಎಲ್ಲ ಎಷ್ಟು ನೀಟಾಗಿ ಸ್ಟೋರ್ ಮಾಡಿದ್ದಾರೆ.
ಇದು 6ನೇ ಶತಮಾನದಲ್ಲಲ್ವಾ ಕಟ್ಟಿರೋದು? ನಾವು ಬರ್ತಾನೆ ಒಳಗೆ ಇಲ್ಲೇ ಎಲ್ಲ ಕ್ಲಿಯರ್ ಮಾಡೋದು. ಆಯಿತು. ಏ ಬಾರಲ್ಲಿ ಎಲ್ಲ ಚೆನ್ನಾಗಿ ಸ್ಟೋರ್ ಮಾಡಿದ್ದಾರೆ. ಕೆಲವೊಂದು ಕಲ್ಲು ಭೂಮಿಯಲ್ಲಿ ಸಿಕ್ಕವನ್ನಂತಹನ್ನ ತಗೊಂಬಂದು ಇಲ್ಲಿ ಮ್ಯೂಸಿಯಂ ಥರ ಮಾಡಿ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ತೋರಿಸೋ ಬದಲು ಸ್ವಲ್ಪ ದುಡ್ಡು ಕಲೆಕ್ಷನ್ ಮಾಡಿದರೆ ಚೆನ್ನಾಗಿರೋದು. ಯಾಕಂದರೆ 10 ರೂಪಾಯಿ 20 ರೂಪಾಯಿ ಅಂತ ಕಲೆಕ್ಷನ್ ಮಾಡಿದರೆ ಆ ಲಿಂಗಗಳು ಇದ್ದಾವೆ ಅಂತ ಅದು ಹೇಳಿದ್ನಲ್ಲ. ಟೋಟಲ್ 101 ಲಿಂಗ ಏನೋ ಇರೋದು. ಅದರಲ್ಲಿ ಕೆಲವು ಒಡೆದಾಕಿದ್ದಾರೆ, ಕೆಲವು ಹಂಗೆ ನೀಟಾಗಿ ಇದ್ದಾವೆ. ಮ್ಯೂಸಿಯಂ ಮಸ್ತಿದೆ ಗುರು. ಹಾಂ, ನೀರು ಲಿಂಗ ಯಾವ ಥರ ಇದೆ, ಹೊರಗಡೆ ಇದೆ ಲಿಂಗ. ಇದೆಲ್ಲ ತುಂಬ ಪುರಾತನವಾದ ಕಾಲದ್ದು ದೇವಸ್ಥಾನ ಇದು. ಇಲ್ಲಿ ಅತಿ ಹೆಚ್ಚಾಗಿ ಲಿಂಗಗಳೇ ಇದ್ದಾವೆ. ಇದು ಎಂಜೇರಪ್ಪ ದೇವಸ್ಥಾನ. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಕಾಲಭೈರೇಶ್ವರ. ಇಲ್ಲಿನ ಐತಿಹಾಸಿಕ ಚೇಡು ಬೆಲ್ಲ ಮನೆಗೆ ಹಾವು ಬಂದರೆ ಚೇಳು ಬಂದರೆ ಇಲ್ಲಿ ಬೆಲ್ಲ ತಂದು ಪೂಜೆ ಮಾಡ್ತಿದ್ರೆ ಮನೆಗೆ ಏನು ಕಾಮಲ್ಲ, ಎಲ್ಲ ಪರಿಹಾರ ಆಗುತ್ತೆ. ಓಕೆ, ಹೇಳಿದ ಅವ್ರು ಆರೋಗ್ಯಕ್ಕೆಲ್ಲ ಒಳ್ಳೇದಾಗುತ್ತೆ. ಹೌದಾ? ನೀವು ಇಷ್ಟಾರ್ಥ ಏನೋ ಬೇಡ್ಕೋ ಸ್ವಾಮಿಗೆ ಸಿಕ್ಕರಕ್ಕೆ ಬೆಲ್ಲ ಹಾಕಿದರೆ ತುಂಬ ಒಳ್ಳೆಯದು. ನಿಮ್ಮ ಇಷ್ಟಾರ್ಥ ಫಲಿಸುತ್ತೆ. ಕೇಳಿಸ್ಕೊಂಡ್ರಲ್ಲ, ಜಸ್ಟ್ ಅವರು ಸ್ವಲ್ಪ ಹೇಳಿದಾರೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇಲ್ಲೆಲ್ಲ ಹಬ್ಬ ಮುಗೀತಿದ್ದಂಗೆ ಬಂದು ಇಲ್ಲದು ಫುಲ್ ಸ್ಟೋರಿ ಏನಿದೆಯೋ ಅದೆಲ್ಲ ನಾನು ನಿಮ್ಮ ಹತ್ರ ಬಿಚ್ಚಿಡ್ತೀನಿ. ಅಲ್ಲೇವರೆಗೂ ಕಾಯಿರಿ. ಇದು ಮುಂಚೆ ಹೇಮಾವತಿ ಅಲ್ಲ, ಹೈಮಾವತಿ. ಇದು 6ನೇ ಶತಮಾನದಲ್ಲಿ ಕಟ್ಟಿರೋಂಥದ್ದು. ಇದೇನು ಲಿಂಗ ನೋಡ್ತಾ ಇದ್ದೀರಲ್ಲ, ಈ ಲಿಂಗ ಇದೊಂದೇ ಜಾಗದಾಗಿಲ್ಲ, ಇನ್ನೂ ಇದ್ದಾವೆ. ತೋರಿಸ್ತೀನಿ. ಆ ಕಡೆ ಒಳಗಡೆ ಇದ್ದಾವೆ, ಎಲ್ಲ ತೋರ್ಸೋಕ್ಕಾಗಲ್ಲ. ಮತ್ತು ಇದು ಮೇಂಟೆನೆನ್ಸ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದು ಅವ್ರನ್ನೇ ಕೇಳಬೇಕು, ಇಲ್ಲಿ ಮೇಂಟೆನೆನ್ಸ್ ಮಾಡೋರನ್ನ. ಇಲ್ಲಿ ಕಾಣ್ತಾ ಇದೆಯಾ ನೋಡಿ, ಅಲ್ಲಿ ಕೋಟೆ ಆಲ್ರೆಡಿ ಬಿದ್ದಿದೆ. ಅದೊಂದು ಮೇಂಟೆನೆನ್ಸ್ ಮಾಡ್ಬೋದಾಗಿತ್ತು, ಇವ್ರು ಮಾಡಿಲ್ಲ. ಅದೊಂದು ಬಿದ್ದಿದೆ, ಅದೊಂದೇ ಪ್ರಾಬ್ಲಮ್ ಅನಿಸುತ್ತೆ ನನಗೆ ನೋಡಿದ ಪ್ರಕಾರ. ಇನ್ನೆಲ್ಲನೂ ಇಲ್ಲಿ ಅಚ್ಚುಕಟ್ಟಾಗಿ ಎಲ್ಲನೂ ಇದೆ. ಯಾವುದೂ ಇಲ್ಲಿ ಬೇಜವಾಬ್ದಾರಿಯನ್ನು ತೋರಿಸಿಲ್ಲ. ಮತ್ತು ಅದೇನು ಪ್ಲಾಸ್ಟಿಕ್ ಮಾಡಿಲ್ಲ ಅನಿಸುತ್ತೆ, ಅದೇನಕ್ಕೆ ಮಾಡಿಲ್ಲ ಅದೇನು ನನಗೂ ಗೊತ್ತಿಲ್ಲ. ಒಳಗಡೆ ಅದೊಂದು ಇದಾವೆ ಅಂತ ಹೇಳಿದ್ನಲ್ಲ, ಮುಂದೆ ಇದ್ದಾವೆ, ತೋರಿಸ್ಕೊಂತೀನಿ. ಒಂದು ಜಾಗ ತೋರಿಸ್ತಾ ಇದ್ದೀನಿ, ಇದನ್ನು ನೋಡಿಬಿಡಿ ನಿಮ್ಗೇನು ಅನಿಸುತ್ತೆ ಅಂತ. ಇದು ಐಡಿಯಾ ನನಗೆ ಗೊತ್ತಿದೆ. ಗೊತ್ತಾಗ್ತಾ ಇದೆಯಾ? ಗೊತ್ತಿಲ್ವಾ? ಇದು ಬಂದ್ಬಿಟ್ಟು ಮೊಸಳೆ, ಆಮೆ, ಮೀನುಗಳು. ಇವೆಲ್ಲ ಮೀನುಗಳು. ಇದು ಬಾತ್ಕೋಳಿ. ಇಲ್ಲೊಂದು ಮೀನನ್ನ ಇಲ್ಲಿ ತಿಂತಾ ಇರೋದು. ಅಂದರೆ ಇಲ್ಲಿ ಒಂದು ಹೊಂಡ ಇದೆ. ಅಲ್ಲಿನ ಭಾವಚಿತ್ರಗಳಿಗೆ ಇಲ್ಲಿನ ಚಿತ್ರ ತೋರಿಸಿದ್ದಾರೆ. ಹೇಳ್ತೀನಿ, ಪ್ರತಿಯೊಂದು ವಿಚಾರನೂ ಹೇಳ್ತೀನಿ. ಹೌದು, ಆ ಕಡೆ ಪರಶುರಾಂಪುರದಲ್ಲಿ ಒಂದು ಸ್ಥಳ ಇದೆ. ಅಂದರೆ ಅಲ್ಲಿ ಪರಶುರಾಂಪುರ ಯಾರಕ್ಕೆ ಬಂತು, ಮತ್ತು ಅಲ್ಲಿ ಯಾರು ಆಳ್ವಿಕೆ ಮಾಡಿದ್ರು ಅಂತ. ನಿಮ್ದು ಕನ್ನಡ ಏನಿದು? ಕನ್ನಡ ಯಾವುದು? ಯೂಟ್ಯೂಬ್ ವಿಜಿ ಕನ್ನಡಿಗ ಅಂತಂದು. ಇಲ್ಲಿನ ಐತಿಹಾಸಿಕ ತುಂಬಾ ಇದೆ ಹೇಳೋದಕ್ಕೆ. ಈಗ ಸ್ವಲ್ಪ ಮಾತ್ರ ನಾನು ಹೇಳ್ತೀನಿ. ಇದರಲ್ಲಿ 100ಕ್ಕೆ ಒಂದು 10% ನಾನು ತಿಳಿಸ್ತೀನಿ. ಇನ್ನೊಂದು ಮಿಕ್ಕಿದ್ದೆಲ್ಲ ಇಲ್ಲಿ ಕಡಿಮೆ ಜನ ಬರ್ತಾರೆ. ಅಂದರೆ ಈ ಜಾತ್ರೆಗೋಸ್ಕರ ತುಂಬ ಜನ ಬರ್ತಾರೆ. ಇಲ್ಲಿ ನಾವೇನು ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಒಂದು ದಿನ ಈ ವಿಚಾರ ಎಲ್ಲ ಹೇಳ್ತೀನಿ. ಲಿಂಗ ನೋಡಿ ಯಾವ ಥರ ಇದೆ, ರೋಮಾಂಚನ ಅನಿಸುತ್ತಲ್ಲ. ಏನಕ್ಕೆ ಹಾಂ, ಒಂದು ಸ್ವಲ್ಪ ರೋಮಾಂಚನ ಅನಿಸುತ್ತೆ. ಯಾಕಂದರೆ ಅಷ್ಟು ಆಯ್ತಾ. ಬಾಳೆಹಣ್ಣು ಕೊಡ್ಲಾ? ಒಂದು ನಿಮಿಷ ಹೋಗಿ ಬರ್ತಿದ್ರಿ ಒಳಗೆ. ನಾಳೆ ಅವಾಗ ಸ್ಟಾರ್ಟ್ ಆಗಿ ಎಷ್ಟು 3-4 ದಿನ ಆಯ್ತಲ್ಲ. ಹೂವು ಡೆಕೋರೇಷನ್ ಮಸ್ತ್ ಮಾಡ್ತಾರಪ್ಪ. ಯಾವ ಊರಣ? ಯಾವ ಊರು? ಬೆಂಗಳೂರಾ? ಯಾವ ಏರಿಯಾ? ಬಗ್ಲಗುಂಟೆ. ಬಗ್ಲಗುಂಟೆ ಅಂತ ನಮ್ಮ ಏರಿಯಾನೇ. ಬಗ್ಲಗುಂಟೆ ಬೆಂಗಳೂರು ನಮ್ಮ ಏರಿಯಾ ಅಂತ ನಾ ಸುಮ್ಮನೆ ಬಿಲ್ಡಪ್ ಹೇಳ್ಬೇಕಪ್ಪ. ಬಗ್ಲಗುಂಟೆ ಅಂತ. ಹ್ಞೂ, ಬಸವಣ್ಣ ತಗೊಂಬ. ಈಗ ಮಾತಾಡ್ಸಿದ್ರೆ ಮಾತಾಡ್ಕೊಂಬರೋಣ. ಬಾ ಗುರು.
ನಮಗಿಂತ ಗೊತ್ತಾಗ್ಬೋದು. ಹಾಂ ಬರ್ತೀವಿ ಜಂಜಪ್ಪ. ಹಾಂ ಇದು ಐತಿಹಾಸಿಕ ಸ್ಥಳ ಹೇಮಾವತಿ ಅಂತ. ಇಲ್ಲಿ ಅತಿ ಹೆಚ್ಚಾಗಿ ಕನ್ನಡನೇ ಬಳಕೆ ಆಗಿರುತ್ತೆ. ಇದು ಆಂಧ್ರ ಪ್ರದೇಶಕ್ಕೆ ಸೇರಿರುತ್ತೆ, ಆದ್ರೂ ಜಾಸ್ತಿ ಕನ್ನಡನೇ ಮಾತಾಡ್ತಾರೆ. ಯಾಕಂದರೆ ಇಲ್ಲಿ ಮುಂಚೆ ಕರ್ನಾಟಕನೇ ಇದು ಆ್ಯಕ್ಚುಲಿ. ಹಂಗಾಗಿ ಇಲ್ಲಿ ಬಸವಣ್ಣ ಇದೆ ನೋಡಿ. ಕೆಲವರು ಇಲ್ಲಿ ಬಂದ್ಬಿಟ್ಟು ಇದಕ್ಕೆ ಪ್ರಸಾದ ಹಣ್ಣು ಬಾಳೆಹಣ್ಣು ತಿನ್ನಿಸೋದು ಅತಿ ಹೆಚ್ಚಾಗಿರುತ್ತೆ. ಕಡ್ಡಿ ಅದು ಸ್ಟಿಕ್ ಅಲ್ಲಾಡುತ್ತೆ. ಯಾಕಂದ್ರೆ ಹೊರಗಿರೋದು ಹೊರಗೆ ಹೋಗ್ತಾರೆ. ಬರ್ರಿ ಅಂತಂದು ಹೊರಗೆ ಕಳಿಸ್ಬಿಟ್ಟು मंगलम नमः पार्वती पते हर हर महादेव शिव नमः पार्वती पते हर हर महादेव शतमानं भवति सदायुष्येन्द्रिय नमः कपालिने नमः कमरे नमः ओम अंधकासुरसुंदराय नमः गंगाधराय नमः ओम ललाटाक्षाय नमः कालकालाय नमः कृपानिधे नमः ओम भीमाय नमः वरदसाय नमः कृपाणे नमः जटाधराय नमः ओम कैलासवासिने नमः गौसिने नमः ओम कृष्णाय नमः शंकराय नमः शिवरूढाय नमः ओम समुद्र ಅವರು ಅಣ್ಣ ತಮ್ಮಗಳ ಸೇರಿಕೊಂಡು ಇವರು ಗೋಬಿ ಕಾರ್ನರು ಮತ್ತು ಬಿರಿಯಾನಿ ಪಾಯಿಂಟ್ ಅಂತ ಹೆಸರಿಟ್ಕೊಂಡು ಚೆನ್ನಾಗಿ ಸರ್ವ್ ಮಾಡ್ತಾ ಇದ್ದಾರೆ. ಅವರೇ ಹೇಳ್ತಾರೆ, ಕೇಳಿ ಏನೇನು ಮಾಡ್ತಾರೆ ಅಂತ. ಅಣ್ಣ ಏನೇನು ಮಾಡ್ತೀರಿ ಹೇಳಿ. ನಾವು ಒಂದು ನಿಮಿಷ. ನಮ್ಮ ಹತ್ರ ಗೋಬಿ ರೈಸ್ ಸಿಗುತ್ತೆ, ಆಮೇಲೆ ಗೋಬಿ ಸಿಗುತ್ತೆ, ನೂಡಲ್ಸ್ ಸಿಗುತ್ತೆ, ವೆಜ್ ನೂಡಲ್ಸ್ ಪ್ಯೂರ್ ವೆಜ್ ಇಲ್ಲಿ. ಆ ಕಡೆ ಗಾಡಿಲಾದ್ರೆ ಪ್ಯೂರ್ ನಾನ್ ವೆಜ್ ಸಿಗುತ್ತೆ. ಓಕೆ. ಆ ಕಡೆ ಬಿರಿಯಾನಿ ಸಿಗುತ್ತೆ, ಫ್ರೈಡ್ ರೈಸ್, ಎಗ್ ರೈಸ್. ಅಂದ್ರೆ ಈ ಅಮರಾಪುರದಲ್ಲಿ ಏನು ಡಿಫ್ರೆಂಟ್ ಆಗಿ ಮಾಡ್ತೀರಾ ನೀವು? ನಾವೇನಂದ್ರೆ ಟೇಸ್ಟಿಂಗ್ ಸಾಲ್ಟ್, ಕಲರ್ ಏನು ಯೂಸ್ ಮಾಡ್ತಾರೆ, ಏನು ಯೂಸ್ ಮಾಡಿ ಪ್ಯೂರ್ ನಾಟಿ ಸ್ಟೈಲು ಬಿರಿಯಾನಿ ಮಾಡ್ತಾರೆ. ಓಕೆ, ಪ್ಯೂರ್ ನಾಟಿ. ಒಂದ್ಸಲ ಟ್ರೈ ಮಾಡಿ, ಆಮೇಲೆ ಅಲ್ಲ ನಾನು ಟ್ರೈ ಮಾಡಿದೆ, ಚೆನ್ನಾಗಿದೆ. ಅಮರಾಪುರಕ್ಕೆ ಬರೋರು ಈ ಜಾಗಕ್ಕೆ ಬಂದು ಇದು ಗೋಬಿ ಕಾರ್ನರ್ ಅಂತಂದೇಳಿ ಇಟ್ಕೊಂಡಿದ್ದಾರೆ. ಇದು NTR ಸರ್ಕಲ್ ಹತ್ರ ಬನ್ನಿ. ಓಕೆ, ಅವ್ರ ಹತ್ರನೇ ಹೇಳ್ತಾರೆ, ಕೇಳಿ. NTR ವಿಗ್ರಹ, TTD ಚೌಟ್ರಿ. ಓಕೆ, ಕೇಳಿಸ್ಕೊಂಡ್ರಲ್ಲ ಇಂಡಿಯನ್ ಪೆಟ್ರೋಲ್ ಬಂಕ್. ಓಕೆ ಓಕೆ, ಥ್ಯಾಂಕ್ ಯು ಅಣ್ಣ. ಇವಾಗ ನೋಡು, ಯಾರಾದರೂ ತೋರ್ಸ್ಕೊಳ್ಳೋ ಮಕ್ಕಳು ಬಂದು ಮೈ ಮೇಲೆ ಬಿಡೋ ನಮಗೆ ಬರ್ತಾರೆ. ಒಂದು ರೇಂಜಿಗೆ ಹೋಗ್ತಾ ಇರಿ, ಹೇಳ್ತೀನಿ. ನೀನು ನೋಡಿದ್ರು ರೇಂಜು ನೋಡೋಕೇನು ರೋಗಲ್ಲ ಹೇಳಮ್ಮ ನೀನು ಅಂದರೆ ವೆಹಿಕಲ್ಸ್ ಒಂದು ಸ್ವಲ್ಪ ಕಮ್ಮಿ. ನೋಡು ಅಣ್ಣ, ಆರಾಮ ಬಾರಣ್ಣ. ಇವರು ಒಬ್ಬರು ಸುಮ್ಮನೆ ಅಂತೂ ಬರಲ್ಲ ಗುರು. ತೋರಿಸ್ತೀನಿ ನೋಡ, ನಡೆಯ ತೋರಿಸ್ತೀನಿ.
ಹೌದಾ? ಯಾರು ನಿಮ್ಮ ಫ್ರೆಂಡಿಂದ? ನಮ್ಮ ಫ್ರೆಂಡಿಂದ ಒಳ್ಳೆಗೆ ಮಜಾ ಬಟ್ಟೆ ಬೇಕಲ್ಲ ಮಚ್ಚ ಅಂದ್ರೆ ಬಾಗ್ರು ತಗೊಂಡೋಗಿ ನಿನ್ಕಿಂತ ಹೆಚ್ಚ ಯಾವಾಗ ನಾಗ್ಬಿಟ್ಟು ಹೋಗ್ತಾರೆ. ಹೌದಾ? ಇಲ್ಲಿ ತಿರ್ಗಿಸ್ಕೊ. 1000 ರೂಪಾಯಿ 5 ಬೇಕು ಶರ್ಟ್ ಅಂತ ನಾನು, ಪ್ಯಾಂಟ್ 3 ಬೇಕು ಅಂತ 2 ಕೊಡ್ತೀನಿ. ಪ್ಯಾಂಟು ಶರ್ಟ್ 5 ತಗೊಂಡೋಗು ಅಂತಾನೆ. ರೇಂಜಿಗೆ ತೀಡ್ ಮತ್ತೆ ನೋಡೋಣ ಈ ಜಾಗದಾಗ ಹೆಂಗೆ ತೀಡ್ತೀಯ. ಬೆಂಗಳೂರು ಸಿಟಿಯಾಗ ಹೊಡೆದಂಗೆ ಕೊಡಿ ನೋಡೋಣ ಇಲ್ಲಿ. ಸ್ವಲ್ಪ ಇದು ಜಾಗ ಚೆನ್ನಾಗಿದೆ. ಸಿಂಗಲ್ ಅಂದರೆ ಒಂದು ಏನಾದ್ರು ದೊಡ್ಡ ಗಾಡಿ ಹೋಯ್ತು ಅಂದರೆ ಈ ಜಾಗದಲ್ಲಿ ಕಾರ್ ಪಾರು ಎಲ್ಲ ಹೋಗೋಕ್ಕಾಗಲ್ಲ. ಹೆಂಗ್ರು ಎಲ್ಲ ಮುಸ್ಲಿಂ ಸಭೆಗಳು ಇದು. ಅಲ್ಲಿ ಹೋಗೋದಾದ್ರೆ ಜಾಗ ಹೋಗಿಲ್ಲಪ್ಪ. ನೋಡ ಇವರೇ ಹಿಂಗೆ ಬರ್ತಾರೆ, ಕೋಚ್ಗಳು ಮಕ್ಕಳಿರ್ತಾರೆ. ನನಗೆ ಕಪ್ಪ ಫುಲ್ ಆಗಿದೆ ನೋಡಿ ನೋಡಿ. ನೋಡಮ್ಮ ಎಷ್ಟು ಚೆನ್ನಾಗೈತೆ. ಈ ಜಾಗದಲ್ಲಿ ಪ್ರೆಗ್ನೆಂಟ್ ಆಗಿರೋದನ್ನ ಕರ್ಕೊಂಡು ಹೋಗ್ಬೇಕು. ಏನ ಈ ರೇಂಜಿಗೆ ಕಿತ್ಕೊಂಡು ಹೋಗ್ಬೇಕಪ್ಪ. ಈ ರೇಂಜಿಗೆ ಕಿತ್ಕೊಂಡು ಹೋಗ್ಬಾರ್ದು. ಆಂಧ್ರದವ್ರು ಆರಾಮಾಗಿ ಎಂತೆಂಥದಕ್ಕೋ ಯಾವುದಕ್ಕೋ ದುಡ್ಡು ಹಾಕ್ತವ್ರೆ ಫ್ರೀಯಾಗಿ, ಮಕ್ಕಳು ಓದಲಿ ಅದು ಇದು ಅಂತಂದು ಹೇಳಿ. ಅವರು ಯಾರನ್ನ ಚೆನ್ನಾಗಿಲ್ದವರು ಏನಾದ್ರು ಬಂದರೆ ಈ ಜಾಗದಲ್ಲಿ ಪ್ರೆಗ್ನೆಂಟ್ ಆಗಿರೋರು ಬರಬೇಕು. ಆ್ಯಕ್ಚುಲಿ ಇದ್ರ ಜಾಗದಲ್ಲಿ ಏನಿಲ್ಲ, ಇಲ್ಲೇ ಡೆಲಿವರಿ ಆಗುತ್ತಲ್ಲ ಮಾಮ? ಎಷ್ಟು ಬಂದು ಕಿತ್ಕೊಂಡು ಹೋಗುತ್ತೆ ರೋಡು. ನೀನೇನಾದ್ರು ಮದುವೆ ಆದರೆ ನಿನ್ನ ಹೆಂಡ್ತಿ ಏನಾದ್ರು ಪ್ರೆಗ್ನೆಂಟ್ ಆದರೆ ಇದೇ ಜಾಗದಪ್ಪ ಮಾಮ, ಖರ್ಚು ಉಳಿಯುತ್ತೆ. ಯಾಕಂದರೆ ಒಂದಾಗ ಜಾಗದಾಗ 2 ಆದರೆ ಕಷ್ಟ ಏನಾಗಲ್ಲ ನಿನಗೆ. ಅವಾಗ ಕೀರ್ತಿಗೊಬ್ಬನು ಆರ್ತಿಗೊಬ್ಬಳು ಸಿಗ್ತಾಳೆ, ಹೆಂಗೆ ಮಾಡ್ತೀಯ? ಎಲ್ಲ ನಿಮ್ಮ ಆಶೀರ್ವಾದ ಇದ್ದೇ ಎಲ್ಲ ನಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ಬಿಡು ನಿನ್ಗೆ ಯಾವಾಗ್ಲೂ. ನಾವು ಇಬ್ರು ಹೋಗೋದೇ ಕಷ್ಟ. ಇದರಲ್ಲಿ 4 ಮೆಂಬರ್ಸ್ ಆಗ್ತೀವಪ್ಪ. ನೋಡ್ತೀವಿ. ಜಾಲೆ ಜಾಲೆ ಜಾಲೆ.